ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 148ನೇ ಕೀರ್ತನೆ 14ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಘನದ ಕೊಂಬನ್ನು ಎಬ್ಬಿಸಿದ್ದಾನೆ, ಆನರ್ ಆಫ್ ಆನ್. ಈ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳನ್ವಾ? ಆತನು ತನ್ನ ಪ್ರಜೆಗೋಸ್ಕರ ಘನದ ಕೊಂಬನ್ನು ಎಬ್ಬಿಸಿದ್ದಾನೆ. ಆದುದರಿಂದ ಆತನ ಎಲ್ಲಾ ಭಕ್ತರು, ಆತನ ಸಮೀಪ ಪ್ರಜೆಗಳಾದ ಇಸ್ರಾಯೇಲರು ಹಿಗ್ಗುತ್ತಾರೆ. ಯಾಹುವಿಗೆ ಸ್ತೋತ್ರ. ಇಲ್ಲಿ ಘನದ ಕೊಂಬನ್ನ ತನ್ನ ಪ್ರಜೆಗೆ ಎಬ್ಬಿಸಿದ್ದಾರೆ ಅಂದ್ರೆ ಅರ್ಥ ಏನು? ಇಸ್ರಾಯೇಲ್ ಜೀವಿತ ನೋಡ್ರಿ, ಅವರು ಒಂದು ಕಾಲದಲ್ಲಿ ಗೆದ್ದವರು ಮತ್ತೆ ಇನ್ನೊಂದು ಕಾಲದಲ್ಲಿ ಸೋತವರು. ಆದರೆ ಈಗ ಅವರ ದೇಶ ರಾಷ್ಟ್ರವಾಗಿ ಮಾರ್ಪಟ್ಟು ತಲೆಯಾಗಿದ್ದಾರೆ. ಅದೇ ತರ ಅದಕ್ಕೆ ಅವ್ರನ್ನ ಘನದ ಕೊಂಬು ಅಂತ ಹೇಳ್ತಾರೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲೂ ಅಷ್ಟೇ ಭಕ್ತರು, ಯೇಸುವಿನ ಭಕ್ತರು, ಒಂದು ವೇಳೆ ನಾವು ಬಿದ್ದಿರಬಹುದು, ಆದರೆ ಪಶ್ಚಾತ್ತಾಪ ಪಟ್ಟು ಆತನ ರಕ್ತದ ಮೂಲಕ ತೊಳೆಯಲ್ಪಟ್ಟು ನಾವು ಆತನ ಸಹಾಯದಿಂದ ಮೇಲಕ್ಕೆತ್ತಲ್ಪಟ್ಟವರು. ಮಾತ್ರವಲ್ಲದೆ ನಮ್ಮ ಘನದ ಕೊಂಬನ್ನ ದೇವರು ಎಬ್ಬಿಸಿದ್ದಾರೆ. ಭಯಪಡ್ಬಿಡಿ, ಎಲ್ಲಾ ಕಡೆಗಳಲ್ಲೂ ದೇವರು ನನ್ನನ್ನು ನಿನ್ನನ್ನು ತಲೆಯಾಗಿ ಉಪೇಕ್ಷಿಸ್ತಾರೆ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆತನ ಪ್ರಜೆಗಳಾದ ನೀವು, ಆತನು ನಿಮ್ಮ ಘನದ ಕೊಂಬನ್ನ ಎಬ್ಬಿಸಿರೋದ್ರಿಂದ ನೀವು ಇಸ್ರಾಯೇಲರೊಂದಿಗೆ ಕರ್ತನ ಸ್ತುತಿಸಿರಿ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆ ದೇವರೇ, ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಬರೆದಿರುವಾಗ ಎಲ್ಲಾ ಭಕ್ತರು, ಆತನ ಸಮೀಪ ಪ್ರಜೆಗಳಾದ ಎಲ್ಲಾ ಇಸ್ರಾಯೇಲರು ಆತನ ಸ್ತುತಿಸಲಿ. ಯಾಕಂತಂದ್ರೆ ಆತನ ಘನದ ಕೊಂಬನ್ನು ಎಬ್ಬಿಸಿದ್ದಾರೆ. ನಾವು ಯಾವಾಗಲೂ ಡಿಫೀಟೆಡ್ ಪೀಪಲ್ ಅಲ್ಲ ದೇವರೇ, ನಾವು ಸೋತಂತವರಲ್ಲ. ನಮಗೆ ಘನದ ಕೊಂಬನ್ನು ಎಬ್ಬಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು.
ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು